ಉತ್ತರ ಕರ್ನಾಟಕದವರಾದಂಥ ರಾಜು ತಾಳಿಕೋಟೆ ಅವರು ಅಗಲಿಕೆಯಾಗಿದ್ದಾರೆ. ಇದರಿಂದಾಗಿ ಮಾಲಾಶ್ರೀ ಬಾಳುಬೆಳಗುಂದಿಗೂ ಕೂಡ ಬಹಳಷ್ಟು ನೋವಿದೆ. ಯಾಕೆಂದರೆ ಅವರದ್ದೇ ಭಾಗ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡಂಥವ್ರು. ಸುಮಾರು 200ಕ್ಕೂ ಅಧಿಕ ನಾಟಕಗಳಲ್ಲಿ ಮಿಂಚಿದಂಥವರು ರಾಜು ತಾಳಿಕೋಟೆ. 30ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಬಟ್ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಶೂಟಿಂಗ್ ಸಮಯದಲ್ಲಿ ಎಲ್ಲರನ್ನೂ ಕೂಡ ಬಿಟ್ಟು ಅಗಲಿದ್ದಾರೆ ಅಂತಲೇ ಹೇಳ್ಬೋದು. ರಾಜು ತಾಳಿಕೋಟೆ ಅವರೆಲ್ಲರಿಗೂ ಕೂಡ ಇಷ್ಟವಾಗುವಂಥ ನಟ, ಜನರ ಒಂದು ಅಚ್ಚುಮೆಚ್ಚಿನ ನಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಾಲಾಶ್ರೀ ಬಾಳುಬೆಳಗುಂದಿ ಅವರು ಕೂಡ ಇವರ ನಾಟಕಗಳು, ಇವರ ಸಿನಿಮಾಗಳನ್ನೆಲ್ಲ ನೋಡಿದ್ರು. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಧ್ರುವ ಸರ್ಜಾ ಅವರೊಟ್ಟಿಗೆ, ಲೂಸ್ ಮಾದ ಯೋಗಿ ಅವರೊಟ್ಟಿಗೆ, ಶೈನ್ ಶೆಟ್ಟಿ ಅವರೊಟ್ಟಿಗೆ, ಅಪ್ಪು, ಪುನೀತ್ ರಾಜ್ಕುಮಾರ್ ಒಟ್ಟಿಗೂ ಕೂಡ ನಟಿಸಿದ್ದಾರೆ. ಅದ್ಭುತವಾದಂಥ ಸಿನಿಮಾ ಪರಮಾತ್ಮ ಸಿನಿಮಾ ನೋಡಿದ್ರೆ ಗೊತ್ತೇ ಇರುತ್ತೆ. ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಿಂಚಿದ್ರು. ಬಟ್ ವಿಧಿಯ ಆಟ, ಚಿಕಿತ್ಸೆ ಫಲಿಸದೆ ಅಗಲಿದ್ದಾರೆ ಅಂತ ಹೇಳ್ಬೋದು. ಮಣಿಪಾಲ್ ಆಸ್ಪತ್ರೆಗೂ ಕೂಡ ದಾಖಲಿಸ್ತಾರೆ. ಬಟ್ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಮಗೂ ಕೂಡ ರಾಜು ತಾಳಿಕೋಟೆ ಅವರು ಇಷ್ಟ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಮ್ಮ ಹತ್ರ ಮರಿಬೇಡಿ.